Hi dear students, we are in Introduction to Trigonometry. Exercise 8.3. Prove that square root of 1 plus sin A divided by 1 minus sin A equal to sec A plus tan A. ವಿದ್ಯಾರ್ಥಿಗಳೇ, ಈಗ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದಲ್ಲಿದ್ದೀವಿ. ಓಕೆ, ಅಭ್ಯಾಸ 8.3 ನೋಡಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಈಕ್ವಲ್ ಟು ಸೆಕ್ ಎ ಪ್ಲಸ್ ಟ್ಯಾನ್ ಎ ಎಂದು ಸಾಧಿಸಿ. ಓಕೆ, ಸಾಧಿಸಬೇಕು. ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ನಾವು ಸಾಧಿಸಬೇಕು. ಓಕೆ, ಸೊ ಪ್ರೂವ್ ದಟ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಈಕ್ವಲ್ ಟು ಸೆಕ್ ಎ ಪ್ಲಸ್ ಟ್ಯಾನ್ ಎ. ಎಸ್, ಪ್ರೂವ್ ಮಾಡಿಬಿಡೋಣ. ಎಸ್, ಎಲ್ ಎಚ್ ಎಸ್ ಪ್ರೂವ್ ಮಾಡ್ಬೇಕಂತಂದ್ರೆ ನಾವು ಏನು ಮಾಡ್ಬೇಕಂತಂದ್ರೆ ಎಡಭಾಗ ತಗೊಂಡ್ಬಿಡೋಣ. ಎಡಭಾಗ ಎಸ್, ಎಲ್ ಎಚ್ ಎಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ. ಎಸ್, ನಾವು ಇದನ್ನೇ ಹೇಗೆ ಬರ್ಕೋಬಹುದು? ಎಸ್, ಇದನ್ನೇ ನಾವು ದೊಡ್ಡ ಸ್ಕ್ವೇರ್ ರೂಟ್ ಹಾಕ್ಬಿಟ್ಟು ನೋಡಿ. ಎಸ್, 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಕೊಟ್ಟಿದ್ದಾರೆ. ಇದಕ್ಕೆ ನಾವು ರ್ಯಾಷನಲೈಸೇಷನ್ ಮಾಡೋಣ. ರ್ಯಾಷನಲೈಸೇಷನ್, ಓಕೆ, ಕನ್ನಡದಲ್ಲಿ ಅಕರ್ಣೀಕರಣ ಅಂತ ಕರೀತಾರೆ. ವಾಟ್ ಈಸ್ ದ ಆರ್ ಎಫ್ ಫ್ಯಾಕ್ಟರ್ ಆಫ್ 1 ಮೈನಸ್ ಸೈನ್ ಎ? 1 ಮೈನಸ್ ಸೈನ್ ಎದು ರ್ಯಾಷನಲೈಸಿಂಗ್ ಫ್ಯಾಕ್ಟರ್, ಅಕರ್ಣೀಕಾರಕ ಏನು? 1 ಪ್ಲಸ್ ಸೈನ್ ಎ. 1 ಪ್ಲಸ್ ಸೈನ್ ಎ. ಎಸ್, ತುಂಬ ಸಿಂಪಲ್ ಇದೆ, ತುಂಬ ಈಸಿ. ಅವ್ರು ಏನು ಕೊಟ್ಟಿದ್ದಾರೆ ಅದನ್ನೇ ಬರ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಂಟು 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಅಂತ ಬರ್ಕೊಂಡಿದ್ದೀನಿ. ನೋಡಿ, ಇವೆರಡು ಕ್ಯಾನ್ಸಲ್ ಆದರೆ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆದರೆ ಇದೇ ಉಳಿಯುತ್ತೆ. ಓಕೆ, ಅದಕ್ಕೇನು ನಾವು ಡಿಸ್ಟರ್ಬ್ ಮಾಡಿಲ್ಲ. ಸೊ ನಾವು ಇದು ಹೇಗೆ ಬಂತು ಅಂತಂದು ಕೇಳಿದರೆ, ಎಸ್, ನ್ಯೂಮರೇಟರ್ 1 ಪ್ಲಸ್ ಸೈನ್ ಎ ಇದೆ, ಡಿನಾಮಿನೇಟರ್ 1 ಮೈನಸ್ ಸೈನ್ ಎ ಇದೆ. ಈ 1 ಮೈನಸ್ ಸೈನ್ ಎದ್ದು ನಾವು ಏನು ತಗೋಬೇಕಂತಂದ್ರೆ ಆರ್ ಎಫ್ ಫ್ಯಾಕ್ಟರ್ ಅಂತ ಕರಿತೀವಿ. ಆರ್ ಎಫ್ ಫ್ಯಾಕ್ಟರ್, ಅಕರ್ಣೀಕರಣ. ಓಕೆ, ಅಂದರೆ ರ್ಯಾಷನಲೈಸೇಷನ್ ಮಾಡ್ತಾ ಇದ್ದೀವಿ ನಾವು. ರ್ಯಾಷನಲೈಸೇಷನ್ 9ನೇ ಕ್ಲಾಸಲ್ಲಿ ಕಲ್ತಿದ್ದೀರಿ ರ್ಯಾಷನಲೈಸೇಷನ್. ಓಕೆ, ಅಕರ್ಣೀಕರಣ ಅಂತ ಕರೀತಾರೆ ಕನ್ನಡದಲ್ಲಿ. ಓಕೆ, ಅಕರ್ಣೀಕಾರಕ ತಗೋಬೇಕು, ಛೇದದ ಅಕರ್ಣೀಕಾರಕ. ದ ಆರ್ ಎಫ್ ಫ್ಯಾಕ್ಟರ್ ಆಫ್ ಡಿನಾಮಿನೇಟರ್ ಈಸ್ 1 ಪ್ಲಸ್ ಸೈನ್ ಎ. ಓಕೆ, 1 ಮೈನಸ್ ಸೈನ್ ಎದು ಅಕರ್ಣೀಕಾರಕ ಏನಾಗುತ್ತೆ ಅಂತ ಕೇಳಿದ್ರೆ 1 ಪ್ಲಸ್ ಸೈನ್ ಎ. ಓಕೆನಾ? ಆ 1 ಪ್ಲಸ್ ಸೈನ್ ಎ ಇಂದ ಒಂದ್ಸಲ ಗುಣಿಸ್ಬೇಕು, ಒಂದ್ಸಲ ಭಾಗಿಸ್ಬೇಕು. ಓಕೆ, ಇದನ್ನು ನಾವು ನೆಕ್ಸ್ಟ್ ಕ್ಯಾನ್ಸಲ್ ಮಾಡಿದ್ರೆ ಇದೇ ಉಳಿಯುತ್ತೆ. ನೆಕ್ಸ್ಟ್. ಓಕೆ, ಮುಂದೆ ಹೋಗೋಣ. ತುಂಬ ಸಿಂಪಲ್ ಇದೆ. ನೆಕ್ಸ್ಟ್ ಎಲ್ ಎಚ್ ಎಸ್ ಈಕ್ವಲ್ ಟು ಎಸ್ ಸ್ಕ್ವೇರ್ ರೂಟ್ ಆಫ್, ನೋಡಿ ಇಲ್ಲಿ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಇದೆ, ಅಂಶ ಎರಡು ಸೇಮ್ ಇದೆ. 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದರೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. ಎ ಇಂಟು ಎ ಅಂದರೆ ಎ ಸ್ಕ್ವೇರ್. ಸೊ ಹಾಗೆ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂತಂದರೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. ಬರ್ದ್ಬಿಡೋಣ ಹಾಗಾದರೆ. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ ಡಿವೈಡೆಡ್ ಬೈ, ನೋಡಿ ಇಲ್ಲೇನಿದೆ 1 ಮೈನಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಇದೆ. ಎಸ್, 8ನೇ ಕ್ಲಾಸಲ್ಲಿ ಒಂದು ಫಾರ್ಮುಲಾ ಕಲ್ತಿದ್ದೀರಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎಸ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ವಾ? ಎಸ್, ಆ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡೋಣ. ಸೊ ದಿಸ್ ಈಸ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಎ ಸ್ಕ್ವೇರ್ ಮೀನ್ಸ್ 1 ಸ್ಕ್ವೇರ್ minus b square means sin square. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಈಕ್ವಲ್ ಟು, ನೆಕ್ಸ್ಟ್ ಏನು ಮಾಡ್ಬೇಕು ನಾವು? ಎಸ್, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಇದೆ, ಅದನ್ನು ಹಾಗೆ ಬರೆದ್ಬಿಡೋಣ. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಇದೆ, ಅದನ್ನು ಹಾಗೆ ಬರೆದ್ಬಿಡೋಣ. ಎಸ್, ಡಿವೈಡೆಡ್ ಬೈ, ಇಲ್ಲಿ ನೋಡಿ ಏನಿದೆ ಇಲ್ಲಿ ಅಂತಂದರೆ 1 ಸ್ಕ್ವೇರ್ ಅಂತಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ. ನೆನ್ಪಿಟ್ಕೊಳ್ಳಿ, ಒಂದು ಫಾರ್ಮುಲಾ ನಾವು ಆಲ್ರೆಡಿ ನೋಟ್ ಮಾಡಿಸಿದ್ದೀನಿ, ಫಾರ್ಮುಲಾ ಎಲ್ಲ ಲಿಸ್ಟ್ ಮಾಡಿಸಿದ್ದೀನಿ.
ಏನಂತ ಕೇಳಿದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ, ಕಾಸ್ ಸ್ಕ್ವೇರ್ ಎ ನೆನ್ಪಿಟ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅಂತ ಕೇಳಿದ್ರೆ 1 ಸ್ಕ್ವೇರ್ ಅಂದರೆ 1, ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಇದೆ. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಅಂತಂದರೆ ನಾವು ಫಾರ್ಮುಲಾ ಗೊತ್ತು, ಏನು ಹೇಳ್ರಿ, ಕಾಸ್ ಸ್ಕ್ವೇರ್ ಎ, ಕಾಸ್ ಸ್ಕ್ವೇರ್ ಎ ಅಂತ ಬರೆದ್ಬಿಡೋಣ. ಓಕೆ, ಎಸ್, ಈ ಫಾರ್ಮುಲಾವನ್ನು ನಾವು ಇಲ್ಲಿ ಬಳಸ್ಕೊಂಡಿದ್ದೀವಿ. ಹೀಗೇನು ಮಾಡೋಣ, ಎಸ್, ಈಗ ಈ ಸ್ಕ್ವೈರ್ ರೂಟ್ ಎರಡಕ್ಕೂ ಕೊಟ್ಬಿಡೋಣ. ಓಕೆ, ಸ್ಕ್ವೈರ್ ರೂಟಲ್ಲಿ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಇದೆ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಇದೆ ಅಲ್ವಾ. ಎಸ್, ಈ ಸ್ಕ್ವೈರ್ ರೂಟ್ನ ಸಪ್ರೇಟ್ ಮಾಡಿಬಿಡೋಣ, ಅಂದರೆ ಸ್ಕ್ವೈರ್ ರೂಟ್ ಎರಡಕ್ಕೂ ಹಾಕಿಬಿಡೋಣ, ಸಪ್ರೇಟಾಗಿ ಹಾಕ್ಬಿಡೋಣ. ಒಂದ್ಸಲ ಏನು ಮಾಡೋಣ ಅಂತಂದರೆ ಎಸ್ ಸ್ಕ್ವೈರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೈರ್ ರೂಟ್ ಒಳಗೆ ಎರಡು ಪದ ಇದಾವಲ್ಲ, ಆ ಸ್ಕ್ವೈರ್ ರೂಟ್ ಎರಡಕ್ಕೂ ಸಂಬಂಧಪಡುತ್ತೆ, ಎರಡಕ್ಕೂ ಸಪ್ರೇಟಾಗಿ ಒಂದೊಂದೊಂದೊಂದು ಕೊಟ್ಬಿಡೋಣ. ಇದಕ್ಕೆ ಸ್ಕ್ವೈರ್ ರೂಟ್ ಕೊಟ್ಟರೆ ಇದು 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಯಿತು ಡಿವೈಡೆಡ್ ಬೈ ಇದೇನಾಗುತ್ತೆ, ಸ್ಕ್ವೈರ್ ರೂಟ್ ಆಫ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ, ಸ್ಕ್ವೈರ್ ರೂಟ್ ಆಫ್ ಕಾಸ್ ಸ್ಕ್ವೇರ್ ಎ. ಎಸ್, ಏನು ಮಾಡಿದ್ವಿ, ಸ್ಕ್ವೈರ್ ರೂಟು ಒಂದ್ಸಲ ಇದಕ್ಕೆ ಹಾಕಿದ್ವಿ, ಒಂದ್ಸಲ ಇದಕ್ಕೆ ಹಾಕಿದ್ವಿ, ಯಾಕಂದರೆ ಈ ಸ್ಕ್ವೈರ್ ರೂಟ್ ಎರಡಕ್ಕೂ ಸಂಬಂಧಪಡುತ್ತೆ. ಇವಾಗ ನೋಡಿ ಕ್ಯಾನ್ಸಲ್ ಮಾಡಿಬಿಡಿ, ಈ ಸ್ಕ್ವಯರು ಈ ರೂಟು ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ ಇಲ್ಲಿನೂ ಈ ಸ್ಕ್ವೈರ್ ರೂಟು ಈ ಸ್ಕ್ವೈರ್ ಕ್ಯಾನ್ಸಲ್ ಮಾಡಿಬಿಡಿ. ಓಕೆ, ನೋಡಿ ಇಲ್ಲಿ ಸ್ಕ್ವಯರು ಸ್ಕ್ವೈರ್ ರೂಟ್, ದಿಸ್ ಸ್ಕ್ವಯರ್ ಆ್ಯಂಡ್ ದಿಸ್ ಸ್ಕ್ವೈರ್ ರೂಟ್ ಕ್ಯಾನ್ಸಲ್, ಸೊ ದಿಸ್ ಈಸ್ ಸ್ಕ್ವಯರ್ ಆ್ಯಂಡ್ ಸ್ಕ್ವೈರ್ ರೂಟ್ ಕ್ಯಾನ್ಸಲ್. ಸೊ ಏನು ಉಳಿತು ಹಾಗಾದರೆ, ಎಲ್ ಎಚ್ ಎಸ್ ಈಕ್ವಲ್ ಟು ಇಲ್ಲಿ ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆದರೆ 1 ಪ್ಲಸ್ ಸೈನ್ ಎ ಉಳಿಯುತ್ತೆ, 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಇಲ್ಲಿ ಸ್ಕ್ವೈರ್ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಕಾಸ್ ಎ ಉಳಿಯುತ್ತೆ, ಕಾಸ್ ಎ. ಎಸ್, ಕಾಸ್ ಎ. ಎಸ್, ಇವಾಗ ಈ ಕಾಸ್ ಎ ಒಂದಕ್ಕೂ ಸಂಬಂಧಪಡುತ್ತೆ, ಸೈನ್ ಎಕ್ಕೂ ಸಂಬಂಧಪಡುತ್ತೆ. ನಾವು ಇದನ್ನು ಹಿಂಗೂ ಬರಿಬೋದು, ಏನು ಬರಿಬೋದು ಇದನ್ನು, ಎಸ್, 1 ಬೈ ಕಾಸ್ ಎ, 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ, ಸೈನ್ ಎ ಬೈ ಕಾಸ್ ಎ ಅಂತ ಬರೀಬೋದು. ಓಕೆನಾ, ಆ್ಯಕ್ಚುಲಿ ಹಿಂಗಿರೋದನ್ನೇ ಅವರು ಏನು ಮಾಡಿದ್ದಾರೆ, ಇಲ್ಲಿ ಕಾಸ್ ಇದೆ ಇಲ್ಲಿ ಕಾಸ್ ಇದೆ ಅಂತ ಅವ್ರು ಏನು ಮಾಡಿರ್ತಾರೆ, ಎಲ್ ಸಿ ಎಮ್ ತೊಗೊಂಡಿರಲ್ಲ, ಕಾಸ್ ಇದ್ದಾಗ ಕಾಸ್ ಅಂತ ಬರೆದು ಇವೆರಡನ್ನ ಡೈರೆಕ್ಟಾಗಿ ಕೂಡಿಸ್ಬಿಟ್ಟಿರ್ತಾರೆ. ಗೊತ್ತಲ್ವಾ ನಿಮಗೆ, ಡಿನಾಮಿನೇಟರ್ ಸೇಮ್ ಇದ್ದಾಗ, ಛೇದಗಳು ಸಮ ಇದ್ದಾಗ, ಅಂದರೆ ಇದ್ರ ನೆಕ್ಸ್ಟ್ ಸ್ಟೆಪ್ ಹಿಂಗೆ ಬರುತ್ತೆ, ಇದ್ರ ನೆಕ್ಸ್ಟ್ ಸ್ಟೆಪ್ ಮತ್ತು ಇದೇ ಬರುತ್ತೆ. ಓಕೆ, ಎಸ್, ಹಾಗಾದರೆ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎನ ನಾವೇನಂತ ಬರಿಬೋದು, ಎಸ್, ಕಾಸ್ ಎ ಎರಡಕ್ಕೂ ಸಂಬಂಧಪಡುತ್ತೆ, 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂತ ಬರಿಬೋದು. ಇವಾಗ ನೋಡಿ ಫಾರ್ಮುಲಾ ನೆನ್ಪು ಮಾಡ್ಕೊಳ್ಳಿ, ಆಲ್ರೆಡಿ ಫಾರ್ಮುಲಾ ಬರ್ಸಿದ್ದೀನಿ ನಾನು. ಎಸ್, ಒಂದು ಫಾರ್ಮುಲಾ ಇದೆ, ಏನಂತ ಕೇಳಿದ್ರೆ ಇಲ್ಲಿ ಬರಿತೀನಿ ಫಾರ್ಮುಲಾ. ಎಸ್, 1 ಬೈ ಕಾಸ್ ಎ ಅಂದರೆ ಸೆಕ್ ಎ, ನೆನ್ಪಿಟ್ಕೊಳ್ಳಿ, ಎಲ್ಲ ಲಿಸ್ಟ್ ಔಟ್ ಮಾಡಿ ಬರ್ಸಿದ್ದೀನಿ, ಅವನ್ನೆಲ್ಲ ನೆನ್ಪು ಮಾಡ್ಕೊಳ್ಳಿ. 1 ಬೈ ಕಾಸ್ ಎ ಅಂದರೆ ಎಸ್ ಸೆಕ್ ಎ. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಬರ್ಸಿದ್ದೀನಿ, ಇನ್ನೊಂದು ಫಾರ್ಮುಲಾ ಏನಪ್ಪ ಅಂತಂದರೆ ಎಸ್ ಸೈನ್ ಎ ಬೈ ಕಾಸ್ ಎ, ಸೈನ್ ಎ ಬೈ ಕಾಸ್ ಎ, ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಮೀನ್ಸ್ ಟ್ಯಾನ್ ಎ. ಎಸ್, ನೆನ್ಪಿಟ್ಕೋಬೇಕು. ನೋಡಿ ನಾವು ಎಷ್ಟು ಫಾರ್ಮುಲಾ ಬಳಸ್ಕೊಂಡ್ವಿ ಈ ಲೆಕ್ಕದಲ್ಲಿ, 1 2 3 4 4 ಫಾರ್ಮುಲಾ ಬಳಸ್ಕೊಂಡಿದ್ವಿ. ಓಕೆನಾ, 1 2 3 4. ಎಸ್, ಹಾಗಾದರೆ ಇವೆರಡನ್ನ ಇಲ್ಲಿ ಯೂಸ್ ಮಾಡಿಬಿಡೋಣ. ನೋಡಿ ಇಲ್ಲಿ 1 ಬೈ ಕಾಸ್ ಎ ಇದೆ, 1 ಬೈ ಕಾಸ್ ಎ ಅಂತಂದರೆ ಏನಿದೆ ಫಾರ್ಮುಲಾ, ಸೆಕ್ ಎ ಪ್ಲಸ್ ಸೈನ್ ಬೈ ಕಾಸ್ ಎ ಅಂದರೆ ಟ್ಯಾನ್ ಎ. ನೋಡಿ ಅವ್ರು ಏನಂತ ಸಾಧಿಸ್ ಅಂತ ಹೇಳಿದರೆ ಸೆಕ್ ಎ ಪ್ಲಸ್ ಟ್ಯಾನ್ ಎ. ನೋಡಿ ಸೆಕ್ ಎ ಪ್ಲಸ್ ಟ್ಯಾನ್ ಎ ಬಂತು. ಎಲ್ ಎಚ್ ಎಸ್ ತಗೊಂಡು ನಾವು ವರ್ಕ್ ಮಾಡ್ತಾ ಇದ್ವಿ. ಸೊ ಎಲ್ ಎಚ್ ಎಸ್ ಇದು ಏನಾಗ್ಬಿಡ್ತು, ಆರ್ ಎಚ್ ಎಸ್ ಆಯಿತು. ದೇರ್ಫೋರ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. Therefore, LHS equal to RHS. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಸೂತ್ರವನ್ನು ಬಳಸೋದ್ರ ಮೂಲಕ ನೋಡಿ ಎಷ್ಟು ಫಾರ್ಮುಲಾ ಬಳಸಿದ್ದೀನಿ ನಾನು, 1 2 3 4 4 ಫಾರ್ಮುಲಾ ಬಳಸಿದ್ದೀನಿ. ಈ ಲೆಕ್ಕದಲ್ಲಿ 4 ಸೂತ್ರಗಳನ್ನು ಬಳಸಿದ್ದೀನಿ. ಓಕೆ, ಸೊ ನೀವೆಲ್ಲ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನಾವು
ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಕೊಟ್ಟರು ಈಸಿಯಾಗಿ ಆ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ಬೋದು. ನೋಡಿ, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿಬಿಟ್ರೆ ಎಲ್ಲ ಲೆಕ್ಕಗಳನ್ನು ಬಿಡಿಸ್ಬೋದು. ಓಕೆ, ಎಸ್. ಈಗ ನಾವು ಈ ಅಭ್ಯಾಸ 8.3 ಇರ್ತಕ್ಕಂಥ ಮತ್ತೊಂದು ಪ್ರಶ್ನೆಗೆ ಉತ್ತರವನ್ನು ಬಿಡಿಸೋಣ.